ಸೂರ್ಯಣ್ಣ ಚಿತ್ರತಂಡ ನಾಯಕ ನಟರು ಮತ್ತು ಸಂಭ್ರಮ ಮೇಡಮ್ ಅವರು ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಆಗಮಿಸ್ಯಾರ. ಅವ್ರನ್ನ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ಏನು ಇದು ಮಾಧ್ಯಮಗೋಷ್ಠಿ ಕರೆದ ಈ ಸೂರ್ಯಣ್ಣ ಚಿತ್ರದ ಪ್ರಮೋಷನ್ ಸಂಬಂಧ ಅವರು ಉತ್ತರ ಕರ್ನಾಟಕದ ಜನರನ್ನ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಿಜಾಪುರ ನಗರಕ್ಕೆ ಆಗಮಿಸ್ಯಾರ. ಅವ್ರ ಚಿತ್ರ ಅತ್ಯಂತ ಯಶಸ್ವಿ ಆಗಲಿ ಮತ್ತು ಇಡೀ ನಮ್ಮ ಉತ್ತರ ಕರ್ನಾಟಕ ಜನ ಏನದಾರ ಅವರು ಯಾವತ್ತು ಏನು ಅಗದಿ ಕೆಳಗಿನಿಂದ ಯಾರು ಬರ್ತಾರ ಅವ್ರನ್ನ ಮ್ಯಾಲೆ ಏರಿಸುವಂತ ಒಂದು ಕೆಲಸ ಉತ್ತರ ಕರ್ನಾಟಕದಿಂದ ಆಗ್ತದ. ಅದೇ ರೀತಿಯಾಗಿ ಈ ಸೂರ್ಯಣ್ಣ ಚಿತ್ರ ಸಹಿತ 100 ದಿನಕ್ಕಿಂತ ಹೆಚ್ಚಿಗೆ ಪ್ರದರ್ಶನ ಕಂಡು ಅತಿ ಯಶಸ್ವಿ ಆಗ್ತದ. ಮತ್ತು ಇಲ್ಲಿ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಬೈಕ್ ರ್ಯಾಲಿ ಕೂಡ ಐತಿ. ಆಮೇಲೆ ಈ ಇಡೀ ಚಿತ್ರತಂಡ ಏನು ಯಶಸ್ವಿ ಕಾಣ್ತದ ಮತ್ತು ಇನ್ನೊಮ್ಮೆ ಬಿಜಾಪುರಕ್ಕೆ ಬಂದು ಅದನ್ನ ಸಂಭ್ರಮಾಚರಣೆ ಮಾಡುವಂತ ರೀತಿಯೊಳಗೆ ನಮ್ಮ ಉತ್ತರ ಕರ್ನಾಟಕ ಅವರಿಗೆ ಬೆಂಬಲಿಸ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಉಮೇಶ್ ಅಣ್ಣ ವಂದಾಲ್ ಅವರು ಮಾತಾಡ್ತಾರೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈ ಒಂದು ಸೂರ್ಯ ಅಣ್ಣ ಚಿತ್ರದ ನಾಯಕ ನಟರಾದಂಥ ಸೂರ್ಯ ಅವರು ಹೌದು, ಮತ್ತು ಈ ನಾಯಕ ನಟಿ ಆದಂಥ ಸಂಭ್ರಮ ಮೇಡಮ್ ಅವರು, ಹಾಗೂ ಇದೀಗ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರಾಗಿದ್ದ ಶಿವಾನಂದ್ ಭುಯಾರ್ ಅವರೇ, ಹಾಗೂ ನಂದು ಗಡಿಗೆ ಅವರೇ, ಆತ್ಮೀಯ ಸಹೋದರಾಗಿರ್ತಕ್ಕಂಥ ನಂದು ಗಡಿಗೆ ಅವರೇ, ಹಾಗೂ ಇವತ್ತು ಏನು ಇವ್ರು ಬಂದಾರ ಅಂದರೆ ಈ 20ನೇ ತಾರೀಕಿಗೆ ಫಿಲ್ಮ್ ರಿಲೀಸ್ ಅದ. ಫಿಲಿಮ್ ರಿಲೀಸಕ್ಕೂ ಮುನ್ನ ಅವ್ರು ಬಿಜಾಪುರ ಅಂದರೆ ಉತ್ತರ ಕರ್ನಾಟಕದಾಗ ಗಂಡು ಮೆಟ್ಟಿನ ನಾಡು ಬಿಜಾಪುರ ತರ, ಅದಕ್ಕೆ ಇಲ್ಲಿದೆ ಅವರು ಸ್ಟಾರ್ಟ್ ಮಾಡಬೇಕು. ಒಂದು ಪ್ರಮೋಷನ್ಕಿಂತ ಮೊದಲು ಒಂದು ಪೂರ್ವವಾಗಿ ಒಂದು ರ್ಯಾಲಿ ಮಾಡಿ ಅವರಿಗೆ ಶುಭವಾಗಲಿ ಅಂತ ಶುಭ ಹಾರೈಸ್ತೀನಿ. ಮತ್ತು ಅದೇ ರೀತಿ ಅವ್ರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಂಗಳೂರದವ್ರು ಆ ಕಡೆ ಸೈಡ್ದವ್ರು ಬಂದಾಗ ನಾ ಪ್ರತಿ ಬಾರಿನೂ ಅವ್ರಿಗೆ ಎತ್ತಿಡಿತೀವಿ, ಆದರೆ ನಮ್ಮ ಹುಡುಗರಿಗೆ ಅವಕಾಶ ಕೊಡುವಂಥ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ನಮ್ಮ ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಹುಡುಗರಿಗೆ, ನಮ್ಮ ಬಿಜಾಪುರ ಹುಡುಗರಿಗೆ ಬೆಳೆಸುವಂಥ ಅವಕಾಶ ಅವ್ರಿಗೂ ಕೊಡಲಿ, ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ, ಈ ಚಿತ್ರ ಯಶಸ್ವಿ ಆಗಲಿ. ಯಾಕಂದ್ರೆ ಈ ಚಿತ್ರ ಒಳಗೆ ಒಂದು ಸಂದೇಶ ಅದ. ಏನು ಸಂದೇಶಪ್ಪ ಅಂತಂದ್ರೆ ಈಗಿನ ಕಾಲದಾಗ ನಾವು ನೋಡ್ತಿರ್ಬೋದು, ಎಲ್ಲಿ ಮಚ್ಚ ಹಿಡ್ಕೊಂಡು ಹೊಡೆದಾಡೋದು, ರೌಡಿಸಮ್, ಇವು ಎಲ್ಲ ಬೆಂಗಳೂರು ಅಂಡರ್ವರ್ಲ್ಡ್ ರೌಡಿಸಮ್ದು ಇರ್ತಂತ ನಿಜ ಘಟನೆ ಈ ನಡ್ತಕ್ಕಂಥ ಇದು ಚಿತ್ರ. ಅವು ಎಲ್ಲ ಘಟನೆಗಳು ಅವ್ರು ಯಾರು ರೌಡಿಸಮ್ ಮಾಡ್ಕೋತ ಬಂದಾರ ಇಷ್ಟು ದಿವಸ, ಅವ್ರು ಯಾರು ಹಿಂದಿನ ರೌಡಿಗಳದಾರ ಅವ್ರ ಬಾಯಲೇನೆ ಒಂದು ಮೆಸೇಜ್ ಹೇಳಿಸ್ತಕ್ಕಂಥ ಈಗಿನ ಯುವಕರಿಗೆ ಇದು ಸರಿ ಅಲ್ಲ. ಈ ರೌಡಿಸಮ್ ಅನ್ನುವಂಥದ್ದು ಏನದಲ್ಲ, ಈಗ ಜನ ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕು, ಫ್ಯಾಮಿಲಿ ಸೆಂಟಿಮೆಂಟ್ ಉಳಿತಕ್ಕಂಥ ಎಲ್ಲ ಇದು ಸಿನಿಮಾ ಇದೆ. ಅದು ಸಾಕಷ್ಟು ಯಶಸ್ವಿ ಆಗಲಿ, ಈ ಭಾಗಕ್ಕೂ ಕೂಡ ಯಶಸ್ವಿ ಆಗಲಿ. ಇಲ್ಲಿ ಹುಡುಗರಿಗೂ ಒಂದು ಅವಕಾಶ ಅವ್ರು ಮುಂದಿನ ಬರೋಂಥ ದಿನದಲ್ಲಿ ಕಲ್ಪಿಸ್ಕೊಡ್ಲಿ. ಯಾಕಂದ್ರೆ ಉತ್ತರ ಕರ್ನಾಟಕ ಯಾವತ್ತೂ ಎಲ್ಲರಿಗೆ ಬೆಳೆಸ್ಕೋತೆ ಬಂದದ, ಆದ್ರೆ ಉತ್ತರ ಕರ್ನಾಟಕದವ್ರಿಗೆ ಬೆಳೆಸುವಂಥ ಮನೋಭಾವನೆ ತಮ್ಮಲ್ಲಿ ಕೂಡ ಬರಲಿ ಅಂತಂದು ಹೇಳಿ, ಮತ್ತು ಈ ಇದ್ರ ಕುರಿತು ಅವರು ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಸೂರ್ಯ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಬಿಜಾಪುರದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಪ್ಪ ಅಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ ನಮಸ್ಕಾರ. ಏನಂದರೆ ಇಲ್ಲಿ ಒಂದು ಫಸ್ಟು ಇಲ್ಲಿ ಬಂದು ಪ್ರಮೋಷನ್ ಮಾಡೋಣ ಅಂತ ತುಂಬ ದಿನದಿಂದ ತುಂಬ ಆಸೆ ಇತ್ತು. ನಮ್ಮ ಸಾಗರ್ ಅಣ್ಣವರು, ಅವ್ರು ನನಗೆ 8 ವರ್ಷದಿಂದ ಫ್ರೆಂಡು, ಅವ್ರೊಂದು ಕರೆ ಮಾಡಿದ್ದಕ್ಕೆ ಬನ್ನಿ, ನಮ್ಮ ಉಮೇಶ್ ಅಣ್ಣವ್ರು ಇದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಉಮೇಶ್ ಅಣ್ಣವ್ರ ಹತ್ರ ಮಾತಾಡಿದೆ. ನಾನು ಏನು ಮಾತಾಡಿದೆ, ಒಂದು ಫೋನಲ್ಲಿ ಬನ್ನಿ ನಾವಿದ್ದೀವಿ ಅಂತ ತುಂಬ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತೀನಿ. ಇದು ಸಬ್ಜೆಕ್ಟ್ ಏನಂದರೆ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟು. ಸೊ ಇದರಲ್ಲಿ ಮೆಸೇಜ್ ಕೊಟ್ಟಿದ್ದೀನಿ, ಅವರೇ ಮಾಡಿರ್ತಂತಹ ಅವ್ರ ಕೈಯಲ್ಲೇ ಬಾಯಲ್ಲಿ ಹೇಳ್ಸಿದ್ದೀನಿ. ವಯಸ್ಸು ಹುಡುಗರಿಗೆ ಮೆಸೇಜ್ ಐತೆ, ನೀವು ಬಂದು ನೋಡಿ. ಇದೇ 20ನೇ ತಾರೀಕು ಪಿಕ್ಚರು ಲಾಂಚ್ ಮಾಡ್ತಾ ಇದ್ದೀನಿ. ಎಲ್ಲ ಉತ್ತರ ಕರ್ನಾಟಕದ ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕಂತ ನಾನು ತುಂಬ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರೂ ಕಾಲಕ್ಕೆ ಬಿದ್ದು ಆಶೀರ್ವಾದ ಮಾಡ್ಬೇಕಂತ ನಾನು ತುಂಬ ಕೇಳ್ಕೊತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಹಾಗೂ ಬಂದಿರುವಂತ ಎಲ್ಲ ಗಣ್ಯರಿಗೆ ನಮಸ್ಕಾರ. ನನ್ನ ಹೆಸರು ಸಂಭ್ರಮಶ್ರೀ ಅಂತ. ಮೊದಲನೇದಾಗಿ ಒಂದು ಖುಷಿ ಏನಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಮಾಡಿರುವಂತಹ ಸಿನಿಮಾಗಳಾಗಿರ್ಲಿ, ಅಲ್ಲಿ ಬಂದು ಸಿನಿಮಾದ ಪ್ರಮೋಷನ್ ಮಾಡಿರೋದಾಗ್ಲಿ, ಯಾವ ಸಿನಿಮಾನು ಸೋತಿರುವಂತಹ ಮಾತೇ ಇಲ್ಲ. ಸೊ ಇವತ್ತು ನಮ್ಮ ಸೂರ್ಯಣ್ಣ ಚಿತ್ರನ ನಿಮ್ಮ ಮಡ್ಲಿಗೆ ನಾವು ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಈ ಪುಟ್ಟ ಕಲಾವಿದರನ್ನ ಹರಸಿ ಹಾರೈಸಬೇಕು, ನಿಮ್ಮ ಪ್ರೀತಿ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಸಿನಿಮಾದಲ್ಲಿ ರಿಯಲ್ ಡಾನ್ಸ್, ರಿಯಲ್ ವಿಲನ್ಸ್ ಅಂತ ಯಾರಿದ್ದಾರೆ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಅವರಲ್ಲೇ ಈ ರೌಡಿಸಮ್ ಅನ್ನೋದು ಎಷ್ಟು ತೊಂದರೆ ಆಗುತ್ತೆ
ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಮತ್ತೆ ಅವರ ಕುಟುಂಬಗಳು ಎಷ್ಟು ಕಷ್ಟಗಳ ಅನುಭವಿಸಿದೆ ಅನ್ನೋದು ಒಂದು ಒಳ್ಳೆಯ ಸಂದೇಶ ಇಟ್ಕೊಂಡು ನಮ್ಮ ಯುವ ಜನತೆಗೆ ಒಂದು ಮೆಸೇಜ್ ಕೊಡುವಂತಹ ಒಂದು ಕಥೆನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ, ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನ ತೋರಿಸುವಂತಹ ಸಿನಿಮಾ. ಈಗಿನ ಕಾಲದಲ್ಲಿ ಅತ್ಯಾಚಾರ, ರೌಡಿಸಮ್ ಮತ್ತೆ ದುಶ್ಚಟಗಳಿಗೆ ಅಡಿಕ್ಷನ್ ಆಗಿರೋದು ಎಷ್ಟು ಯುವಕರನ್ನ ಹಾಳು ಮಾಡ್ತಾ ಇದೆ, ಮುಂದಿನ ಭವಿಷ್ಯಕ್ಕೆ ಎಷ್ಟೆಲ್ಲ ತೊಂದರೆ ಆಗ್ತಿದೆ ಅನ್ನೋ ಒಂದು ಕತೆ ಇಟ್ಕೊಂಡು ಆ ತರದ ಒಂದು ದಾರಿಯಲ್ಲಿ ಹೋದ್ರೆ ಎಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ ಅಂತ ಒಂದು ಕತೆನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ನೀವೆಲ್ಲರೂ ಸಿನಿಮಾ ನೋಡ್ಬೇಕು, ನಿಮ್ಗೆಲ್ಲ ಒಂದು ಒಳ್ಳೆ ಸಂದೇಶ ನೀಡುವಂತಹ ಸಿನಿಮಾ ಆಗಿದೆ ಇದು ಅಂತ ನಾನು ಕೇಳ್ಕೊಂತೀನಿ. ಎಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಸೂರ್ಯನ ಚಿತ್ರನ ಬೆಳೆಸ್ಬೇಕು, ನಮ್ಮ ಈ ಪುಟ್ಟ ಕಲಾವಿದನ್ನ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ನಂದು ಒಂದೆರಡು ಮತ್ತೆ ಶುಭ ಆಗ್ಲತ್ ಮಾತಾಡ್ಬೇಕು. ಅದರಲ್ಲಿ ಅದು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಒಂದು ಸುಂದರವಾದ ಒಂದು ಫ್ಯಾಮಿಲಿ ಓರೆಂಟಲ್ಲಿ ಹೆಂಗಿರ್ತಿತ್ತೋ ಒಂದು ಮೆಲೋಡಿ ಸಾಂಗ್, ಗಂಡ ಎಂತಿದ್ದು ಒಂದು ಮೆಲೋಡಿ ಸಾಂಗ್ ಮಾಡಿದೆ ಸರ್. ಹಾಗೆ ಸಿನಿಮಾದ ಟ್ರೇಲರ್ನಾಗ್ಲಿ ಹಾಡುಗಳಾಗ್ಲಿ ಎಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದೀರಾ. ಸಿನಿಮಾನು ತುಂಬಾನೇ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ. ರೌಡಿಸಮ್ ಚಿತ್ರಗಳು ಸಿಕ್ಕಾಪಟ್ಟೆ ಆಗಿದೆ ಸೂರ್ಯ ಅವರ, ಮತ್ತೆ ಅದೇ ಚಿತ್ರ ಕೊಡೋದು ಇದು ಏನ್ ಅನ್ಸ್ತದೆ? ಸರಿ ಅನ್ಸ್ತದ? ಮೆಸೇಜ್ ಸ್ವೀಕಾರ ಮಾಡ್ತಾರ ವೀಕ್ಷಕರು? ಅಲ್ಲ ಅಂದ್ರೆ ಏನಂದ್ರೆ ಇವಾಗ ರೌಡಿಸಮ್ ಪಿಕ್ಚರ್ ಬಂದೈತೆ ಅಂದ್ರೆ ಅಂಡ್ರೋಲ್ ಡಾನ್ಗಳೇ ಅವ್ರು ಯಾರು ಮಾಡಿಲ್ವಲ್ಲ, ಅವ್ರ ಕೈಲಿ ಮೆಸೇಜ್ ಕೊಟ್ಟಿರೋದು ನಿಮ್ಗೆ. ಅವರೇ ಮಾಡಿದ್ರು ಒರಿಜಿನಲ್ ಕ್ಯಾರೆಕ್ಟರ್. ಅವಾಗ ಇದ್ರು, ಇವಾಗಿಲ್ಲ, ಪ್ರೆಸೆಂಟ್ ಇಲ್ಲ, ತಿಳ್ಕೊಳ್ಳಿ, ಪ್ರೆಸೆಂಟ್ ಇಲ್ಲ. ಆಗಿದ್ರು ಅವರೆಲ್ಲ ಬಿಟ್ಟು ಎಲ್ಲ ಕಾನೂನಿಂದ ಎಲ್ಲಾನು ತಗೊಂಡು ಇವಾಗ ಆರಾಮಾಗಿದ್ದಾರೆ, ಹೊರಗಡೆ ಇದ್ದಾರೆ. ಅವ್ರ ಕೈಯಲ್ಲಿ ಹೇಳ್ಸಿದ್ರೆ ಇನ್ನೂ ಒಂದು ಕಂಟೆಂಟ್ ಸಿಗ್ತೈತಲ್ಲ ವಯಸ್ಸು ಹುಡುಗರಿಗೆ. ಇವಾಗ ಮಾಜಿ ರೌಡಿ ಮಾಜಿ ಅಣ್ಣಂದಿರೋ ತುಂಬಾ ಅವರೇ ಹಾಕೊಂಡಿದ್ದಾರೆ. ಆಮೇಲೆ ಎಸ್ ಕೆ ಉಮೇಶ್ ಅವರು ರಿಯಲ್ DCP ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿ. ಆಮೇಲೆ ಲಾಸ್ಟ್ ಪಿಕ್ಚರ್ ನಮ್ಮ ಹರೀಶ್ ರಾಯ್ ಅವರು ಮಾಡಿದ್ದಾರೆ, ಅವ್ರದ್ದು ಲಾಸ್ಟ್ ಪಿಕ್ಚರ್ ಎಲ್ಲರೂ ಮಾಡಿ. ಆಮೇಲೆ ಕಾಮಿಡಿ ಅಂತ ಬಂದ್ರೆ ತುಂಬಾ ಅದ್ಭುತವಾಗಿ ಪ್ರಕಾಶ್ ತುಂಬಿನಾಡು ಅವರು ಮಾಡಿದ್ದಾರೆ, ಜಾಲಿ ಅವರು ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಈಗಾಗಲೇ ನಮ್ಮ ಡಿ ಬಾಸ್ ಹೇಳ್ದಂಗೆ ಎಲ್ಲೋ ಕರ್ಕೊಂಬಂದು ಮಾಡಿಸೋ ಬದಲು ಇಲ್ಲೇ ನಾನು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ನ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಂತಹ ಎಂತೆಂಥ ಕಲಾವಿದರುಗಳಿದ್ದಾರೆ ನಮ್ಮ ಡಿ ಬಾಸ್ ಹೇಳ್ದಂಗೆ ಇವತ್ತು ಇವರು ಇಲ್ಲೇ ಕರ್ಸ್ಕೊಂಡು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ನ ಮಾಡಿಸಿದ್ದೀವಿ. ಲಾಸ್ಟ್ ಫೈಟ್ ಬಂದು ಬಾಡಿ ಬಿಲ್ಡಿಂಗ್ ಫೈಟ್ ಐತೆ. ಇದರಲ್ಲಿ ನಾನು ಒಂದು 2 ತಿಂಗಳು 6 ಪ್ಯಾಕ್ ಮಾಡಿದ್ದೀನಿ. ಫೈಟ್ ನೋಡಿ ನಿಮ್ಗೆ ತುಂಬಾ ಖುಷಿ ಆಯ್ತೈತೆ ಅನಿಸ್ತದೆ. ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಎಲ್ಲರೂ ನೀವೆಲ್ಲ ನೋಡ್ತೀನಿ ಅಂತ ನನಗೆ ತುಂಬಾ ಭರವಸೆ ಐತೆ. ನಿಮ್ಮನ್ನ ನಂಬ್ಕೊಂಡು ಬಂದಿದ್ದೀನಿ, ಎಲ್ಲ ಆಶೀರ್ವಾದ ಮಾಡಿ. ಈಗಾಗಲೇ ಟ್ರೈಲರು, ಟೀಸರು, ಸಾಂಗ್ಗಳು ತುಂಬಾ ಅದ್ಭುತವಾಗಿ ಎಲ್ಲ ಅಭಿಮಾನಿ ದೇವರುಗಳು ತುಂಬಾ ಆಶೀರ್ವಾದ ಮಾಡಿದ್ದಾರೆ. ನೀವು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ಅಂದ್ರೆ ಪ್ರೆಸೆಂಟ್ ಅಂದ್ರೆ ಇವಾಗ ಬಜೆಟ್ ಏನೋ ಮಾಡಿದೀನಪ್ಪ. ಏನು ಅಂದ್ರೆ ಬಜೆಟ್ ನಂದು ಓನ್ ಹೌದು, ಎಲ್ಲ ನಾನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು, ಹೀರೋನು ನಾನೇ, ಕಥೆನೂ ನಂದೇ, ಎಲ್ಲ A to Z ನಮ್ಮ ಟೀಮ್ ಸಮೇತ ನಾವೆಲ್ಲ ಕೂತ್ಕೊಂಡು ಮಾಡಿದ್ದೀವಿ. ಆಮೇಲೆ ಯಾರ ಹತ್ರನೂ ₹1 ಇಸ್ಕೊಳ್ಳಿಲ್ಲ. ನನ್ನ ಮನೆ ದುಡ್ಡು, ನನ್ನ ಮನೆ ಅಡ ಇಟ್ಟು ಎಲ್ಲಾನು ಇಟ್ಕೊಂಡು ಮಾಡಿದ್ದೀನಪ್ಪ. ಯಾರ ಹತ್ರನೂ ಇಸ್ಕೊಂಡು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ನಂದು ನೀವೊಂದೆರಡು ಮಾತು ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಬಿಗ್ ಬಜೆಟ್ ಮೂವೀಸ್ ಬರ್ತಾ ಇದೆ, ಅದರೊಳಗೆ ಮೂವಿ ಹಿಟ್ ಆಗಿದ್ದು ಅಥವಾ ಯಾವ ತರ ಸಾಕಷ್ಟು ಬಿಗ್ ಬಜೆಟ್ ಬರ್ತಾ ಇದೆ. ಮಟ್ಟದಲ್ಲಿ ನಿಮ್ಮ ಮೂವಿ ನೋಡಿ ಯಾರಾದ್ರೂ ಬಂದು ರೌಡಿಸಮ್ ಆಲ್ರೆಡಿ ಇಟ್ಸ್ ಗೋಲ್ಡ್ ಟ್ರೆಂಡ್, ಅದೇ ಟ್ರೆಂಡ್ಗೆ ಫಾಲೋ ಮಾಡ್ತಾರೆ. ಹೊಸದಲ್ಲಿ ಏನಿದೆ ಯಾಕೆ ನೋಡ್ಬೇಕು ಸರ್? ಸಿನಿಮಾನ ಒಂದು ಒಳ್ಳೆ ಬಜೆಟ್ ಹಾಕಿ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಿಲ್ಲ. ಬಜೆಟ್ ಗಿಂತ ಕಂಟೆಂಟ್ ಮುಖ್ಯ ಅನ್ನೋದು ನಮ್ಗೆ ಒಂದ್ ಅನ್ಸಿದ್ದು, ಕತೆ ಮುಖ್ಯ ಅನ್ನೋದು. ಒಂದ್ ಒಳ್ಳೆ ಸಂದೇಶ ಅಂದ್ರೆ ರಿಯಲ್ ಡಾನ್ಸ್ ಯಾರಿದ್ದಾರೆ, ನಮ್ಮ ಮಾಜಿ ರೌಡಿಗಳು, ಅವ್ರ ಕಡೆಯಿಂದ ಅವ್ರು ಪಟ್ಟಿರುವಂತಹ ಕಷ್ಟ, ರೌಡಿಸಮ್ ಬಂದ್ರೆ ಎಷ್ಟೆಲ್ಲ ಅನುಭವಿಸಿದೀವಿ, ನಮ್ಮ ಕುಟುಂಬಗಳು ಎಷ್ಟು ಅನುಭವಿಸಿದಾರೆ, ಆ ಕಣ್ಣೀರಿನ ಕಥೆನ ನಾವು ಅವ್ರ ಮೂಲಕನೇ ಹೇಳ್ಸಿರುವಂತದ್ದು ಒಂದು ನಮ್ಮ ಸಿನಿಮಾದ ಒಂದು ಹೈಲೈಟ್ ಸರ್. ಹಾ ಸರ್ ಮನೆಗೆ ಬಂದಿದ್ದು ಏನೋ ಅವ್ರಿಗೆ ಡೈಲಾಗ್ ಇಷ್ಟ ಆಗಿಲ್ಲ, ಹೆಣ್ಮಕ್ಳನ್ನ ಇಟ್ಟು ಏನೋ ಡೈಲಾಗ್ ಇದೆ ಅದು ಹೇಳಿ ನೀವು ಅದು ಹೇಳೋದು ಚೆನ್ನಾಗಿ.
ಜಡೆ ಕಟ್ಕೊಂಡು ಜಗತ್ತನ್ನೇ ಆಳ್ತೀನಿ ಅಂತ ಹೊರಟೆ, ಲಂಗ ಕಟ್ಕೊಂಡು ನೀನೇ ಲಾಂಗ್ ಹಿಡಿಬೇಕಾರೆ ನಾವು ಲುಂಗಿ ಕಟ್ಕೊಂಡು ಪುಂಗಿ ಉತ್ತಾಡ್ತೀವೇನೆ ಅಂತ ಜಸ್ಟ್ ಒಂದು ಡೈಲಾಗ್ ಬರೆದಿದ್ದು. ಸೊ ಅದನ್ನ ನನಗೆ ಏನಂದ್ರೆ ಇವಾಗ ರೀಚ್ ಮಾಡಬೇಕು ಜನಕ್ಕೆ. ಇವತ್ತೆಷ್ಟೋ ಪಿಕ್ಚರ್ಗಳು, ಕನ್ನಡ ಪಿಕ್ಚರ್ಗಳು ಬಂದಿಂಗ್ ಹೋಗ್ತಾ ಐತೆ, ಎಲ್ಲೂ ರೀಚ್ ಆಗ್ತಾ ಇಲ್ಲ ಎಲ್ಲ. ಅದಕ್ಕೆ ನಾನು ಏನೋ ಒಂದು ನಾನು ಪ್ರಮೋಷನ್ ಮಾಡ್ಕೋಬೇಕಂತ ಸೊ ಅಕ್ಕನಿಗೆ ಹೇಳಿ ಅವ್ರದ್ದೇನು ಇಲ್ಲ, ನಾನೇ ಕರೆದಿ ಹಿಂಗೆ ಮಾಡೋಣ ಅಂತ ಒಂದು ಕಾಂಟ್ರವರ್ಸಿಯಾಗಿ ಮಾಡ್ಕೊಂಡು ಮಾಡಿದೆ ಹೊರತು ಬೇರೆ ಇನ್ನೇನು ವಿಷಯಕ್ಕಲ್ಲ. ಒಂದು ಪಿಕ್ಚರ್ ಬಿಲ್ಡ್ ಆಗಲಿ ಅಂತಾನೆ ಮಾಡಿದೆ ಹೊರತು ಇದು ಜನಕ್ಕೆ ತಲುಪಬೇಕು. ಇದ್ರಲ್ಲಿ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದೀವಿ, ಇಷ್ಟು ಜನ ಅಂಡರ್ವರ್ಲ್ಡ್ನ ಕರ್ಕೊಂಬಂದು ಮಾಡಿಸಿದ್ದೀನಿ. ತುಂಬ ಒಂದು 2 ವರ್ಷ ಕಥೆ ತೊಗೊಂಡು ಬರ್ದಿರೋದು ಇದು. ಟೋಟಲ್ ಒಂದು 3 ವರ್ಷ ಆಯಿತು ಈ ಸಬ್ಜೆಕ್ಟ್ ಮಾಡ್ಬೇಕಂತಾನೆ ಕೂತ್ಕೊಂಡು. ಮಾರ್ಕೆಟಲ್ಲಿ, ಸಿಟಿ ಮಾರ್ಕೆಟಲ್ಲಿ ಒಬ್ಬೊಬ್ಬನೇ ಹೋಗಿ ಕೂತ್ಕೊಂಡು ಅಲ್ಲಿ ಏನೋ ನಡೀತೈತೆ, ಸೊ ಯಾವ ಥರ ಎಲ್ಲ ಹೆಣ್ಮಕ್ಳು ಏನೆಲ್ಲ ಸೊ ಒಂದು ಶಾರ್ಟ್ ಮಾಡಿದ್ದೆ ನೈಟ್ ಒಂದು 2 ಗಂಟೆಗೆ ಒಂದು ಸೀನ್ ಮಾಡಿದ್ದೆ. ಅಲ್ಲಿ ಮೇಡಮ್ನ ಅಲ್ಲಿ ಒಂದು ಮೈನ್ ರೋಡಲ್ಲಿ ಅಂದರೆ ಎಲ್ಲ ಹುಡುಗರು ಓಡಾಡೋ ಜಾಗದಲ್ಲಿ ನಿಲ್ಸಿದ್ದೆ. ಅಲ್ಲಿ ನಿಲ್ಸಿದಾಗ ನಾವೆಲ್ಲ ದೂರದಲ್ಲಿ ನಿಂತೀವಿ, ಒಂದು ಶಾರ್ಟ್ ರಿಯಲ್ ಆಗಿ ಶಾರ್ಟು. ಅವಾಗ ಹುಡುಗರು ಬಂದು ಏನು ಎತ್ತ ಆ ಥರ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಂದು ಹೆಣ್ಮಗು ಹಿಂಗೆಲ್ಲ ನಡೀತಾ ಇತ್ತಲ್ಲ ಅಂತ ಅದ್ರಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ನಮ್ಮ ಅಕ್ಕ ತಂಗಿರಾಗಿರ್ಬೋದು, ಆ ಭಾವನೆ ಬೇಡ ಅಂತಾನೆ ಮೆಸೇಜ್ ಕೊಟ್ಟಿದ್ದೀನಿ. ಇವಾಗ ಎಲ್ಲೋ ಯಾರೋ ಒಬ್ರು ಏನೋ ಒಂದು ಬೈದಿರ್ತಾರೆ ನನಗೇನೋ ಅಮ್ಮನ ಅಕ್ಕನ ಅಂತ ಏನೋ ಅಂದಿರ್ತಾರೆ. ನಾನು ಅಲ್ಲೆಲ್ಲ ತಲೆ ಕೆಡ್ಸ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಹೊಡೆದ್ಬಿಟ್ಟಿರ್ತೀನಿ. ಹೊಡೆದ್ಬಿಟ್ಟು ಅವತ್ತು ನಾನು ಖುಷಿಯಾಗಿರ್ತೀನಿ. ಅವತ್ತು ಒಂದು ದಿವಸ ಖುಷಿ. ಡೈಲಿ ಲೈಫ್ ಲಾಂಗ್ವೇಜ್ ಅವ್ರಿಗೆ ನಾವು ಸಾಯ್ತಾ ಇರಬೇಕು. ಯಾವಾಗ ಏನು ಮಾಡ್ತಾರೆ ಅಂತ ಮಚ್ಚಿಡ್ದವನು ಯಾವತ್ತು ಮಚ್ಚಲ್ಲೇ ಸಾಯ್ಬೇಕು, ಬಿಡಲ್ಲ. ಸತ್ತಾಗ ಒಂದು ಉಡ್ತಾರನ್ನು ಬಿಡಲ್ಲ. ಅದೇ ಅವತ್ತು ಏನಾರು ಬೈದಿ ಅವನ್ನ ಬಿಟ್ಟು ನೋಡಿ, ನಾವು ಲೈಫ್ ಲ್ಯಾಂಗ್ವೇಜ್ವರೆಗೂ ನಾವು ಸಂತೋಷವಾಗಿರ್ತೀವಿ ಅಂತ ಹೇಳಕ್ಕೆ ಇದೊಂದು ಜಸ್ಟ್ ಒಂದು ಮೆಸೇಜ್ ಮಾಡಿದ್ದೀನಿ ಅಷ್ಟೇ. ಈ ಥರ ಸುಮಾರು ಮೆಸೇಜ್ಗಳೈತೆ ಈ ಪಿಕ್ಚರಲ್ಲಿ. ಬೇಡ ದುಡುಕ್ಬೇಡಿ, ಎಣ್ಣೆ ಹೊಡೆದಾಗ ಅವ್ರಿಗೆ ಗೊತ್ತಾಗಲ್ಲ, ಆ ಟೆಂಪರಲ್ಲಿ ಏನೋ ಒಂದು ಮಾಡ್ಬಿಡ್ತಾರೆ. ಆಮೇಲೆ ಜೈಲಲ್ಲಿ ಕುತ್ಕೊಂಡಾಗ ನಾನು ಬಿಟ್ಟಿರ್ಬೋದಾಗಿತ್ತಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದು ಅವರು ಅಲ್ಲಿ ಊಟ ಕೊಡೋದಾಗ್ಲಿ ಜೈಲಲ್ಲಿ ಇದೆಲ್ಲ ಅನ್ಭವಿಸೋದು ಏನಕ್ಕೆ? ಅವನ್ನ ನಂಬ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ಮನೆಗೆ ಬರ್ತಾರಂತ ಮಗ ಕಾಯ್ತಾ ಇರ್ತಾರೆ, ಈ ಥರ ಎಲ್ಲ ಹೆಂಡ್ತಿನ ಕಾಯ್ತಾ ಇರ್ತಾಳೆ, ಗಂಡ ಬಂದಿಲ್ಲ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ಸೊ ಈ ಗೋಡೆ ಅನ್ನೋ ಜವಾಬ್ದಾರಿ ಅವ್ರನ್ನ ಅಡ್ಡ ತಡೆದಿರ್ತೈತೆ. ಅವರು ಎಲ್ಲ ಒಂದ್ಸಲ ಮೈ ಮರ್ತೆ ಕೈಗೆ ಮಚ್ಚಿಡ್ದು ಪಿಚ್ಚಿಂಗ್ ಇಲ್ತಾರೆ, ಎಲ್ಲರೂ ಫ್ರೇಮಲ್ಲಿ ನೇತಾಡ್ತಾ ಇರ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಬರ್ದಿದ್ದೀನಿ. ತುಂಬಾ ಕಷ್ಟದಾಯಕರ ಕನ್ನಡ ಚಿತ್ರಗಳ ಪರಿಸ್ಥಿತಿ ಈಗ. ಅನುಭವ ಇರುವವರಿಗೆ ಇದು ತುಂಬಾ ಒಂದು ಚಾಲೆಂಜ್ ಆಗಿ ಇರ್ತಕ್ಕಂಥದ್ದು. ಇದನ್ನ ಯಾಕೆ ತಗೊಂಡ್ರಿ ನೀವು ಅಂತ? ಅನುಭವ ಇಲ್ಲದೆ ನಿಮ್ಗೆ ತುಂಬಾ ಚಿತ್ರಗಳು ಮಾಡಿ ಅನುಭವ ಇಲ್ಲ. ಫಸ್ಟ್ ಚಲಚಿತ್ರ, ಹೌದು, ಫಸ್ಟ್ ಡೈರೆಕ್ಷನ್ ಚಿತ್ರ. ಇದು ರಿಸ್ಕ್ ಏನು ಕಾನ್ಫಿಡೆನ್ಸ್ ಏನಿದೆ ನಿಮ್ಮ? ಕಾನ್ಫಿಡೆನ್ಸ್ ಅಂದ್ರೆ ಇವಾಗ ಏನೋ ಮಾಡ್ಬೇಕಂತ ಬಂದಿದ್ದು. 20 ವರ್ಷ ನನ್ನ ಸ್ಟ್ರಗಲ್ ಇದ್ರಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದವನು. ನಾನು ಆಟ ಓಡಿಸ್ಕೊಂಡು ಬಂದವನು ಈ ಫೀಲ್ಡ್ಗೆ. ಮಾಡಿ ನನಗೂ ಏನೋ ಒಂದು ಬೇಕಲ್ಲ, ಏನಾದ್ರು ಮಾಡಬೇಕು. ಇಲ್ಲ ಒಂದು ಮಾಡು ಇಲ್ಲ ಮಡಿ, ಜೀವನದಲ್ಲಿ ಎಡೆ ನಾನು ಕಳ್ತಿರೋದು. ಅವತ್ತು ನಮ್ಮ ಅಪ್ಪ ಅಮ್ಮ ಅವತ್ತು ನನ್ನ ಜಾಗ ಇಟ್ಟು ಎಲ್ಲ ಕೊಟ್ಟಾಗ ನೀನು ಯಾರಿದ್ದಾರೆ ಅಂತ ಕೇಳಿದ್ರು. ಅವತ್ತು ನನ್ಗೆ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ. ವಿಚಾರ ಮಾಡಿದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಇವತ್ತು ಹೇಳ್ತಾ ಇದ್ದಾರೆ, ಎಲ್ಲರೂ ಇದ್ದಾರೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಂದರೆ ಅಭಿಮಾನಿತರುಗಳು ಇವತ್ತು ಉತ್ತರ ಕರ್ನಾಟಕ ಎಲ್ಲ ನನ್ನ ಅಪ್ಪ ಅಮ್ಮ ಅಂದಿರೋ ಇವತ್ತೆಲ್ಲರೂ ಇಷ್ಟು ಜನ ನನ್ನ ಕೈ ಹಿಡಿದಿದ್ದಾರೆ. ಆಲ್ಮೋಸ್ಟ್ ನನ್ನ ಪಿಕ್ಚರು ಅದು ಗೆಲ್ತೈತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ನಾನು ಗೆದ್ದು ನಿಲ್ತಿದ್ದೀನಿ. ಇವತ್ತು ಈ ಜಾಗದಲ್ಲಿ ಬಂದು ನಾನು ಗೆದ್ದು ನಿಲ್ತಿದ್ದೀನಿ ಅಂತ ನಿಮ್ಮೆಲ್ಲರೂ ಆಶೀರ್ವಾದ ಎಲ್ಲ ನನಗೆ ಸಿಕ್ಕೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಡಿ ಬಾಸ್ ಹೇಳ್ದಂಗೆ ತಲೆ ಹೊಡೆದಿಲ್ಲ. ನನ್ನ ಸ್ವಂತ ಮನೆ ದುಡ್ಡಿಟ್ಟು ಈ ಪಿಕ್ಚರ್ ಮಾಡಿದ್ದೀನಿ. ಜನಕ್ಕೆ ತಪ್ಪಬೇಕಂತಾನೆ ಮಾಡಿದ್ದೀನಿ. ವೀಕ್ಷಕರನ್ನ ಏನ್ ಮನವಿ ಮಾಡ್ಕೊಡ್ತೇನೆ ನಮ್ಮ ಉತ್ತರ ಕರ್ನಾಟಕದಲ್ಲಿ? ಅಂದ್ರೆ ಇವಾಗ ಮೇಡಮ್ ಹೇಳ್ದಂಗೆ ಇವತ್ತು ಎಲ್ಲಾ ಕಲಾವಿದರು ಇಲ್ಲಿ ನಂಬಿ ಬಂದವರು ಯಾರು ಕೈ ಬಿಟ್ಟಿಲ್ಲ. ಇವತ್ತು ನಾವು ಒಂದು ಪುಟ್ಟ ಕಲಾವಿದರಾಗಿ ಈ ಉತ್ತರ ಕನ್ನಡದಲ್ಲಿ ಈ ಬಿಜಾಪುರದಲ್ಲಿ ನಾವು ಕಾಲಿಟ್ಟಿದ್ದೀವಿ. ನಮ್ಮನ್ನು ನೀವೆಲ್ಲ ಬೆಳೆಸ್ತೀರಂತ ನಾವು ಕೇಳ್ಕೊಳ್ತಾ ಇದೀವಿ. ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ಏನಾದ್ರು ಇದ್ರಲ್ಲಿ ಏನೋ ತಪ್ಪಾಗಿದ್ರೆ ದಯವಿಟ್ಟು ನನಗೆ ಬೈರೆ, ನಾನು ಬರ್ತೀನಿ. ನನ್ಗೆ ಏನ್ ಬೇಕಾದ್ರೂ ಹೊಡೀರಿ, ಬೈರೆ, ನಿಮ್ಗೆಲ್ಲ ಹಕ್ಕು ಐತೆ. ಯಾಕಂದ್ರೆ ಒಂದು ಸನ್ಮಾನ ಹೆಂಗ್ ಮಾಡಿಸ್ಕೊಂತೀವೋ ಆ ಥರ ಉಗಿಸ್ಕೊಳೋದು ಹಂಗೆ ಉಗಿಸ್ಕೋಬೇಕು ನಾವು, ಅಲ್ವಾ? ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ನನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಟೀಮ್ನೆಲ್ಲ ಬೆಳೆಸಿ. ಸರ್, ಉತ್ತರ ಕರ್ನಾಟಕದಲ್ಲಿ ಪ್ರಮೋಷನ್ ಮಾಡ್ತಾ ಇದ್ರೆ ಉತ್ತರ ಕರ್ನಾಟಕಕ್ಕೆ ಯಾವ್ದಾದ್ರು ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀರಾ? ಮಾಡಿದ್ದಾರೆ. DKD ಅಂತ ಬಿಜಾಪುರದವರು ಇರೋ ಬಾದಾಮಿ ಅವರು ಸುಮಾರು ಜನಕ್ಕೆ ಎಲ್ರಿಗೂ ಕೊಟ್ಟಿದ್ದೀನಿ ಚಾನ್ಸು. ಮಾಡಿಸಿದ್ದಾರೆ, ಅವರು ಮಾಡಿದ್ದಾರೆ. ನೆಕ್ಸ್ಟ್ ಈ ಚಿತ್ರ ಯಶಸ್ವಿಯಾಗಿ ಮುಂದಿನ ಯಾವ ಚಿತ್ರದಲ್ಲೂ ಬಿಜಾಪುರದವ್ರು 100% ಬಿಜಾಪುರದವ್ರಿಗೆ ಮಾಡ್ತೀನಿ. ಹುಬ್ಳಿಯವ್ರನ್ನ ಎಲ್ಲರೂ ತಗೊಳ್ತೀನಿ. ಇವಾಗ ಅಪ್ಪಾಜಿ ಹೇಳ್ದಂಗೆ 100% ನಾನು ಮಾಡ್ತೀನಿ. ಇದೇ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ನಾನು ಬಂದು ಇಲ್ಲೇ ಮಾಡ್ತೀನಿ, ಇಲ್ಲೇ ಶೂಟು ಮಾಡ್ತೀನಿ. ಇಲ್ಲೆಲ್ಲ ಕೆಲವು ಜನನ ತಗೊಂಡು ಮಾಡ್ತೀನಿ ಅಪ್ಪಾಜಿ. ಸೊ ನಮ್ಮ ಸಿನಿಮಾದಲ್ಲಿ ತುಂಬಾ ಹೊಸ ಕಲಾವಿದರು ಆಕ್ಟ್ ಮಾಡಿದ್ದಾರೆ ಸರ್. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ. ಹೌದು, ತುಂಬಾ ಜನ ಕೊಟ್ಟಿದ್ದಾರೆ. ಈ ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಕರೆದಿ ನಾನು ನೋಡಿ ಅವ್ರ ಪ್ರತಿಭೆಗಳನ್ನ ನೋಡಿ ಕರೆದಿ ಅವಕಾಶಗಳು ಕೊಟ್ಟಿದ್ದೀನಿ ಎಲ್ರಿಗೂ. ನಾವ್ ಯಾಕೋ ಫಾರಿನ್ ಇಂದ ಅವ್ರನ್ನೆಲ್ಲ ಬಾಡಿ ಬಿಲ್ಡರ್ನೆಲ್ಲ ಏನು ಕರ್ಸ್ಕೋಬೇಕು? ಇಲ್ಲೇ ಇದ್ದಾರೆ, ಎಷ್ಟೋ ಜನ ಇಲ್ಲಿ ಇದ್ದಾರೆ. ಯಾಕೆ ಅವ್ರಿಗೆ ನಾವು ಅವಕಾಶ ಕೊಡಬಾರ್ದು?
ಅಂಥವ್ರಿಗೆ ಇಲ್ಲೆಲ್ರಿಗೂ ಕೊಟ್ಟು ಮಾಡಿಸಿದ್ವಿ. ನಮ್ಮ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಪ್ರಸಾದ್ ಅಂತ. ಈಗ ಒಬ್ಬ ರೌಡಿಯ ಹೆಂಡತಿಯ ಪಾತ್ರ ಮಾಡಿದ್ದೀರಲ್ಲ ನೀವು? ಇಲ್ಲ ಸರ್, ರೌಡಿ ಅಂತ ಹೇಳಕ್ಕಾಗಲ್ಲ. ಒಂದು ಒಂದು ಸಂಸಾರ, ಒಂದು ಕುಟುಂಬ ನಡೀತಾ ಇರುತ್ತೆ, ಒಂದು ಮುದ್ದಾದ ಕುಟುಂಬ, ಲವ್ ಸ್ಟೋರಿ ನಡೀತಾ ಇರುತ್ತೆ. ಅವ್ರಿಗೆ ರೌಡಿಸಮ್ ಇಂದ ಎಷ್ಟೆಲ್ಲ ತೊಂದರೆಗಳಾಗುತ್ತೆ, ಅದೇ ಮೆಸೇಜ್. ಒಂದು ರೌಡಿಸಮ್ ಅಂತ ಯಾರೋ ಒಬ್ರು ಮಾಡ್ತಾ ಇರ್ತಾರೆ, ಅದರಿಂದ ಸಾಮಾನ್ಯ ಜನತೆಗೆ ಎಷ್ಟು ತೊಂದರೆ ಆಗ್ತಾ ಇರುತ್ತೆ, ಒಂದು ಕುಟುಂಬ ಎಷ್ಟು ಎಲ್ಲ ಸಫರ್ ಆಗುತ್ತೆ ಅನ್ನೋದು ಒಂದು ಮೆಸೇಜ್. ರೌಡಿ ಹೆಂಡತಿ ಅನ್ನೋದಲ್ಲ, ಪ್ರೇಮಿಯಾಗಿ ಮಾಡಿದ್ದೀರಾ? ಹೌದು ಹೌದು ಒಂದು ಅವರಿಗೆ ತೊಂದರೆ ಆಗ್ತದೆ ಅನ್ನೋದು ಮೆಸೇಜ್ ಇದೆ. ಹೌದು. ಒಂದು ಮುದ್ದಾದ ಕುಟುಂಬ ಇರುತ್ತೆ, ರೌಡಿಸಮ್ ಇಂದ ಆ ಕುಟುಂಬ ಎಷ್ಟೆಲ್ಲ ಸಫರ್ ಆಗುತ್ತೆ. ಪ್ರೀತಿಸೋರು ಅಂತ ಬಂದಾಗ, ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಯಾರೇ ಆಗ್ಲಿ ತನ್ನ ಪ್ರೀತಿಸೋರ್ಗೆ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಯಾರೇ ಆದ್ರೂ ಎದ್ ನಿಂತ್ಕೊಳ್ತಾರೆ, ಅವ್ರ ಮುಂದೆ ನಿಂತ್ಕೊಳ್ತಾರೆ. ಅದೇ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ರೌಡಿನೇ ಆಗಿರ್ಲಿ, ತನ್ನವ್ರಿಗೋಸ್ಕರ ಎದ್ ನಿಂತ್ಕೊಳ್ತಾರೆ ಅನ್ನೋದು ಒಂದು. ಕ್ಲೈಮ್ಯಾಕ್ಸ್ ಏನಂದ್ರೆ ಒಬ್ಬ ಸಿನಿಮಾ ನೋಡ್ಬೇಕು ಸರ್, ಇಲ್ಲ ಹೇಳ್ಬಿಟ್ರೆ ಅಲ್ಲ, ಕ್ಲೈಮ್ಯಾಕ್ಸ್ ಏನಂದ್ರೆ ಥ್ರಿಲ್ ಏನಿದೆ ಹಂಗೆಲ್ಲ ಯಾವ ಆಂಗಲ್ ಕೊಡಿ ಸಾಕು. ವೀಕ್ಷಕರಿಗೆ ನಾನು ಉದ್ದೇಶ ಇಲ್ಲೇ ಕ್ಲೈಮ್ಯಾಕ್ಸ್ ಹೇಳ್ಬಿಡಿ ಅಂತಲ್ಲ, ಇಲ್ಲ ಹೇಳ್ತೀನಿ. ಕ್ಲೈಮ್ಯಾಕ್ಸ್ ಸಬ್ಜೆಕ್ಟ್ ಹೆಂಗಿರ್ಬೇಕು ಅನ್ನೋದನ್ನ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಏನಂದ್ರೆ ಅಪ್ಪ ಮಗಳು ಬಂದು ಕಣ್ಣಲ್ಲಿ ನೀರ್ ಹಾಕೊಂಡು ಹೋಗ್ತಾರೆ, ತಪ್ಕೊಂಡು ನೀರ್ ಹಾಕೊಂಡು ಹೋಗ್ತಾರೆ. ಇದು ಸಬ್ಜೆಕ್ಟ್. ಬೇರೆ ಯಾವ್ದು ಬಲ್ಗರ್ ಮಾತು ಎಲ್ಲೂ ಒಂದು ಕೆಟ್ಟ ಶಬ್ದನೂ ಯೂಸ್ ಮಾಡಿಲ್ಲ. ಬಟ್ ಆ ರೇಂಜ್ ಅಲ್ಲಿ ನಾವು ತೋರಿಸಿದೀವಿ, ಎಲ್ಲಾನು ಮಾಡಿದೀವಿ. ಅಪ್ಪ ಮಗಳು ತಪ್ಕೊಂಡು ಅಳ್ಕೊಂಡು ಹೋಗೋ ಸಬ್ಜೆಕ್ಟ್ ಐತೆ. ಆಮೇಲೆ ಇದರಲ್ಲಿ ಸೆಂಟ್ರಲ್ ಇನ್ನೊಂದು ಏನ್ ಮೆಸೇಜ್ ಅಂದ್ರೆ, ಇಲ್ಲಿ ಗಂಡ ಹೆಂಡ್ತಿರೋ ಈ ಡೈವರ್ಸು, ಈ ಜಗಳಗಳು ಮಾಡ್ಕೊಂತಾರಲ್ಲ, ಅವರೆಲ್ಲ ತಪ್ಕೊಂಡು ಒಟ್ಟಿಗೆ ಆಗ್ತಾರೆ. ಒಂದು ಗಂಡ ಹೆಂಡ್ತಿ ಹೆಂಗೈತೆ ಬಿಟ್ಕೊಡೋದೇ ಜೀವನ. ಇಲ್ಲಿ ಬಾಂಧವ್ಯ, ಇಲ್ಲಿ ಬಿಟ್ಕೊಡೋದೇ ಒಂದು ಜೀವನ. ಎಂತಿಗೆ ನಾನ್ ಗಂಡ, ನಾನು ನಾನು ಅಂತ ನಿಂತ್ಕೊಂಡ್ರೆ ಅದು ಫ್ಯಾಮಿಲಿನೇ ಅಲ್ಲ. ಇಲ್ಲಿ ಬಿಟ್ಕೊಟ್ಟು ಬಾಳೋದೈತಲ್ಲ, ಅದೇ ಸುಂದರವಾದ ಫ್ಯಾಮಿಲಿ. ಇದನ್ನ ಸಬ್ಜೆಕ್ಟ್ಗೆ ನಾವು ತೋರಿಸಿದೀವಿ, ಎಲ್ಲರೂ ಇಷ್ಟಪಡ್ತಾರೆ. ಛಾಯಾಗ್ರಾಹಕರು ತಂಡದ ಹೆಸರುಗಳನ್ನ ಛಾಯಾಗ್ರಾಹಕರು ಹಳ್ಳಿ DOP ಅಂತ, ಆಮೇಲೆ ಎಡಿಟರ್ ಬಂದು ವಿಶ್ವಾಜಿ ಅಂತ, ಅವರು ಸುದೀಪ್ ಸರ್ ಜೊತೆಗೆಲ್ಲ ಮಾಡಿದ್ದಾರೆ. ಆಮೇಲೆ ಇಂದ್ರಾ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ OTT ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಏನು ಪ್ಲಾನ್ ಮಾಡಿದ್ದೀರಾ? OTT ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಾ? ಇವಾಗ ಸದ್ಯಕ್ಕೆ ಮಾಡಿದ್ದೀರಿ ಯಾವುದು? ಇವಾಗ ಇನ್ನೂ ಯಾವ್ದು ಮಾಡಿಲ್ಲ. ಸದ್ಯಕ್ಕೆ ಇದು ಪಿಕ್ಚರ್ ಹೆಂಗ್ ಓಡ್ತೈತೆ ಅದ್ರ ಮೇಲೆ ತಗೊಂತೀನಿ ಅಂತ ಹೇಳಿದ್ದಾರೆ ಎಲ್ಲರೂ. ಪಿಕ್ಚರ್ ಓಡ್ಲಿ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಇನ್ನು ದೇವ್ರ ಮೇಲೆ ಭಾರ ಹಾಕಿದೀವಿ, ಜನದ ಮೇಲೆ ಭಾರ ಹಾಕಿದೀವಿ. ದೇವ್ರು ಇದ್ದಾರೆ ಅಷ್ಟೇ ಅಪ್ಪಾಜಿ, ನಮ್ಗಿನ್ ಯಾರು ಇಲ್ಲ. ಇಲ್ಲಿ ನಂಬ್ಕೊಂಡು ಬಂದಿದೀವಿ, ಇಷ್ಟೇ ನನಗೆ. ನಂದು ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಂತ ನಮ್ಮ ಆತ್ಮೀಯರು ಹಾಗೂ ನಮ್ಮ ಅಣ್ಣವರಾದ ಅವರು ಹಾಗೂ ಶಿವಣ್ಣ ಪ್ರಿಯಾರವರು ಹಾಗೂ ಸೂರ್ಯ ಅವರು ಹಾಗೂ ಸಮೃದ್ಧ ಮೇಡಮ್ ಅವರಿಗೆ ನಮಸ್ಕಾರಗಳು. ಬೆಂಗಳೂರಿಂದ ಇಲ್ಲಿ ತನ ಅವ್ರು ಬಂದಾರ ಪಿಕ್ಚರ್ ಪ್ರಮೋಷನ್. ಈಗ ನಮ್ಮಲ್ಲಿ ಕೆಲವೊಂದು ಮಂದಿ ಆರ್ಟಿಸ್ಟ್ಗಳು ಎಲ್ಲರೂ ಫಿಲ್ಮ್ ಮಾಡ್ತಾರೆ, ಶಾರ್ಟ್ ಮೂವಿನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ನಮಗೆ ಅವ್ರು ಯಾರು ಸಪೋರ್ಟ್ ಮಾಡಂಗಿಲ್ಲ. ನಮ್ಗೆ ಯಾವುದೋ ಉತ್ತರ ಕರ್ನಾಟಕದವ್ರು ಯಾರೇ ಒಂದು ಫಿಲ್ಮ್ ಮಾಡಿದ್ರು ಅದು ಭಾಳ ಆದ್ರೆ ಬೆಂಗಳೂರದಾಗ 1 ಅಥವಾ 2 ದಿನ ಅಷ್ಟೇ ಓಡಿಸ್ತಾರೆ. ಅದು ಒಂದೇ ಮನವಿ, ನಿಮ್ಮಲ್ಲಿ ನಾವು ಹೆಂಗೆ ಬೆಳೆಸ್ತೀವೋ ನಮ್ಮ ಕಡೆ ಇದ್ದವರಿಗೆ ಹಂಗೆ ಬೆಳೆಸ್ರಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ಈಗ ಅವ್ರು ಬಂದಾಗ ನನಗೆ ತೋರಿಸಿದ್ರು, ಟೀಸರ್ ತೋರಿಸಿದ್ರು. ಫಿಲ್ಮ್ ಚಲೋ ಐತಿ, ಎಲ್ಲರೂ ನೋಡ್ರಿ. ಹಾಗೂ ನಮ್ಮ ಉತ್ತರ ಕರ್ನಾಟಕದವರು ಹಾಗೂ ಸ್ಪೆಷಲಿಯಾಗಿ ವಿಜಯಪುರದವರು, ಕನ್ನಡ ಅಭಿಮಾನಿಗಳು ಹಾಗೂ ಚಲನಚಿತ್ರ ಅಭಿಮಾನಿಗಳು ಎಲ್ಲರೂ ಈ ಫಿಲ್ಮ್ ನೋಡಿ 100 days ಓಡಿಸ್ಬೇಕಂತೇಳಿ ಇದನ್ನು ಕೇಳ್ಬೋದು. ಒಬ್ಬ ಆಟೋ ಡ್ರೈವರ್ ಈ ಒಂದು ಪ್ರಯತ್ನ ಮಾಡ್ಯಾರಪ್ಪ ಅಂತಂದ್ರೆ ನಾವು ಅವ್ರಿಗೆ ಸಹಾಯ ಸಹಕಾರ ಮಾಡ್ಲೇಬೇಕು. ಮತ್ತೆ ಏನದಲ್ಲ, ಈ ಯಾರೇ ಬೆಳೆದವ್ರಿಗೆ ಬೆಳೆಸೋಕಿನ ಈ ಹೊಸ ಹುಡುಗರಿಗೆ ಬೆಳೆಸೋದು ಸರಿ ಐತಿ. ಆದ್ರೆ ಎಲ್ಲರಿಗೂ ನಾ ಮನವಿ ಮಾಡ್ಕೋತೀನಿ, ಈ ಪಿಕ್ಚರ್ ಯಶಸ್ವಿಯಾಗಿ ನಡೀಲಿ, ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ರಿ. ಎಲ್ಲರೂ ಪಾಪ ಅವ್ರು ಹೇಳಿದ್ರು, ತಮ್ಮ ಕಣ್ಣೀರು ಇಟ್ಕೊಂಡು ಕತೆ ಹೇಳಿದ್ರು. ಅವ್ರ ಪರಿಸ್ಥಿತಿ, ಅವರು ಎಲ್ಲಿ ಇದು ಹೊಡೆದಿದ್ದು ದುಡ್ಡಲ್ಲ, ಅವ್ರ ಸ್ವಂತ ಮನೆ ಅಡ ಇಟ್ಕೇಶನ್ ತಂದಿದ್ದು ದುಡ್ಡು ಅಂತ. ಒಬ್ಬ ಆಟೋ ಡ್ರೈವರ್ ಒಬ್ಬ ಕೆಲಸ ಇಂಥ ಒಂದು ಪ್ರಯತ್ನ ಕೈ ಹಾಕ್ಯಾರಪ್ಪ ಅಂದ್ರೆ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ.